ಡಿಕೆನೇ ಮುಂದಿನ ಸಿಎಂ ಅಂತ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಸಿಎಂ ರಾಜೀನಾಮೆ ಬೆನ್ನಲ್ಲೇ ಡಿಕೆ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಡಿಕೆ ಜ್ಯೋತಿಷ್ಯ ಮೊರೆ ಹೋಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಡಿಕೆ ದಿಲ್ ಖುಷ್ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ ಕೋಟೆಯಲ್ಲಿ ಎದ್ದಿದ್ದ ಪಟ್ಟದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ರಾಜೀನಾಮೆ ಘೋಷಿಸಿದ ಸಿದ್ದರಾಮಯ್ಯ ಮುಂದಿನ ಸಿಎಂ ಡಿಕೆಶಿ ಅಂತ ಸಹೋದ್ಯೋಗಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಡಿಕೆಶಿ ನೂತನ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಕನಕಪುರದ ಬಂಡೆ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಲಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಡಿಕೆ ಜ್ಯೋತಿಷಿ ದ್ವಾರಕನಾಥ್ ಬಳಿ ಮನವಿ ಮಾಡಿದ್ದಾರೆ. 3 ವಿವಿಧ ದಿನಗಳನ್ನು ನೀಡುವಂತೆ ಕೇಳಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಮಯ ನೋಡಿಕೊಂಡು ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡಲು ಚರ್ಚೆ ನಡೀತಾ ಇದೆ. ಪ್ರಮಾಣ ವಚನ ಮಾದರಿ ಬಗ್ಗೆ ಡಿಸಿಎಂ ಮತ್ತು ನೂತನ ಸಚಿವರ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನ ವೇಳೆ ಸಿಎಂ ಜೊತೆ 8 ರಿಂದ 10 ಸಚಿವರ ಪ್ರಮಾಣ ವಚನದ ಬಗ್ಗೆ ಚಿಂತನೆ ನಡೆದಿದೆ. ಈ ಬಗ್ಗೆ ಹೈಕಮಾಂಡ್ ನಿರ್ದೇಶನವನ್ನ ಡಿಕೆ ಪಡೆಯಲಿದ್ದಾರೆ. ದೆಹಲಿಗೆ ಹಾರಿರೋ ಡಿಕೆ ರಾಹುಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಬಳಿಕ ಡಿಕೆ ಶಿವಕುಮಾರ್ ಮುಂದಿನ ಹೆಜ್ಜೆ ಇಡಲಿದ್ದಾರೆ. ಕೆಐಎಬಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವ ಕೆಐಎಬಿ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆ ತೆರಳಿದ್ರು. ದೆಹಲಿ ತಲುಪಿದ ಉಪಮುಖ್ಯಮಂತ್ರಿ ಡಿಕೆ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಡಿಕೆ ಸಹೋದರ ಡಿಕೆ ಸುರೇಶ್ ಮಾತಾಡಿ, ಪಕ್ಷದ ಮುಂದಿನ ನಿರ್ಧಾರಕ್ಕೆ ನಾವೆಲ್ಲರೂ ಕಾಯೋಣ ಅಂದಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚಟುವಟಿಕೆಗಳು ಗರಿಗೆದರಲಿವೆ. ಸದ್ಯದಲ್ಲೇ ಶಾಸಕಾಂಗ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಲಿದೆ. ಬಳಿಕ ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಯ ಹಕ್ಕು ಮಂಡನೆಯಾಗಲಿದೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸಲಿದೆ. ಎಲ್ಲರ ಸಮಯ ನೋಡಿಕೊಂಡು ಪ್ರಮಾಣ ವಚನಕ್ಕೆ ವೇದಿಕೆ ಸಿದ್ಧವಾಗಲಿದೆ. ಬೆಂಗಳೂರಿನ ಸದಾಶಿವನಗರದಿಂದ ಡಿಸಿಎಂ ಡಿಕೆ ನಿರ್ಗಮಿಸುತ್ತಿದ್ದ ವೇಳೆ ಬೆಂಬಲಿಗರು ಘೋಷಣೆ ಕೂಗಿದ್ರು. ಸರ್ಕಾರಿ ಕಾರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಐಎಬಿಗೆ ತೆರಳುತ್ತಾ ಇದ್ರು. ಡಿಕೆಶಿ ತೆರಳುತ್ತಿದ್ದಾಗ ಡಿಕೆ ಎಂದು ಬೆಂಬಲಿಗರು ಘೋಷಣೆ ಕೂಗಿದ್ರು. ಕಾರಲ್ಲಿ ಕುಳಿತು ಡಿಸಿಎಂ ಡಿಕೆ ವಿಕ್ಟರಿ ಸಿಂಬಲ್ ತೋರಿಸಿ ತೆರಳಿದ್ರು. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಡಿಕೆ ಬ್ರದರ್ಸ್ ಮೌನ ಮಂತ್ರವನ್ನ ಜಪಿಸಿದ್ದಾರೆ. ದೆಹಲಿಗೆ ತೆರಳುವ ದಿನದಿಂದ ಡಿಕೆ ಬ್ರದರ್ಸ್ ಮೌನ ತಾಳಿದ್ದಾರೆ. ದೆಹಲಿಯಿಂದ ಬಂದ ಬಳಿಕವೂ ಯಾವ ಹೇಳಿಕೆ ನೀಡಿಲ್ಲ. ಕೈ ಸನ್ನೆ, ಕೈ ಮುಗಿಯೋದಷ್ಟೇ ಡಿಕೆ ಶಿವಕುಮಾರ್, ಸುರೇಶ್ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ಕುತೂಹಲ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ ಅಂತ ಬೆಂಗಳೂರಲ್ಲಿ TV9ಗೆ ಶಾಸಕ ಕದಲೂರು ಉದಯ್ ಹೇಳಿದ್ರು. ಇತ್ತ ಲಕ್ಷಾಂತರ ಕಾರ್ಯಕರ್ತರ ಆಸೆಯನ್ನ ಭಗವಂತ ಈಡೇರಿಸ್ತಾ ಇದ್ದಾನೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ತುಂಬಬೇಕು ಅನ್ನೋದು ನಮ್ಮ ಅಭಿಲಾಷೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ರು. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ ಅಭಿಲಾಷೆ ನಂದೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು, ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ರಿಗೂ ಕೂಡ ಕೇಳಿದ್ದಾರೆ. ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡಿದ್ರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಗಿದ್ರು. ವಿಜಯಪುರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಡಿಕೆ ಪರ ಘೋಷಣೆ ಕೂಗಿದ್ರು. ಬ್ಯಾನರ್ ಹಿಡಿದು ಕರ್ನಾಟಕ ರಾಜ್ಯದ ಪ್ರಗತಿಗೆ ಡಿಕೆ ಶಿವಕುಮಾರ್ ಎಂದು ಜೈಕಾರ ಹಾಕಿದ್ರು.